ಇದು ಎರಡೇ ಪಕ್ಷಕ್ಕೆ ಇದು ಸೀಮಿತವಾಗಿಲ್ಲ, ಇದು ಜನಸಾಮಾನ್ಯರ ಇದು ಯಾತ್ರೆಯಾಗಿದೆ. ಎಸ್ಪೆಷಲಿ ದೇವೇಗೌಡರ ಆಸ್ತಿಯನ್ನ ಹೊರಗಾಕ್ತೀನಿ ತೆಗಿತೀನಿ ಹಾಗೆಲ್ಲ ಮಾತನಾಡ್ತಿದ್ದಾರೆ. ಅವ್ರದ್ದು ಒಂದು ಬೆಟ್ಟ, ನಮ್ದು ಯಾವುದೋ ಒಂದು ಸಣ್ಣ ಕಲ್ಲು, ಆ ಥರ ಹೇಳ್ಬೋದು ಅಷ್ಟೇ. ಯಾವಾಗಲೂ ಪಾಸ್ ಆಗಬೇಕಾದ್ರೆ ನೆಗೆಟಿವ್ ಮಾರ್ಕ್ಸಲ್ಲಿ ಪಾಸ್ ಆಗಬಾರ್ದು, ಪಾಸಿಟಿವ್ ಮಾರ್ಕ್ಸಲ್ಲಿ ಪಾಸ್ ಆಗಬೇಕು. ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇರ ಹೋರಾಟ ಅಲ್ಲ, ಪ್ರತಿಷ್ಠೆ ಅಲ್ಲ. ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ ಸರ್. ನೀವು ಕೂಡ 2ನೇ ದಿನದ ಪಾದಯಾತ್ರೆಯಲ್ಲಿ ಭಾಗವಹಿಸಿದಿರಿ, ಏನು ಹೇಳ್ತೀರಿ ಮೊದಲಿಗೆ? ಅಲ್ಲ, ಇವತ್ತು BJP JDS ಇವತ್ತು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಂಬಿಕೊಂಡಿದೆ. ಇದು ಕೇವಲ ಇದು ಎರಡೇ ಪಕ್ಷಕ್ಕೆ ಇದು ಸೀಮಿತವಾಗಿಲ್ಲ, ಇದು ಜನಸಾಮಾನ್ಯರ ಇದು ಯಾತ್ರೆಯಾಗಿದೆ. ಇದು ಜನ ಸಮೂಹದ ಪಾದಯಾತ್ರೆಯಾಗಿದೆ. ಇದು ಜನತಾ ಪಾದಯಾತ್ರೆ ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಕೆಲವರು ಕೇವಲ ಎರಡು ಪಕ್ಷದ ಕಾರ್ಯಕರ್ತರು ಮಾತ್ರ ಬಂದಿಲ್ಲ, ಸಾಮಾನ್ಯ ಜನ ಕೂಡ ಬಂದಿದ್ದಾರೆ. ಈ ಪಾದಯಾತ್ರೆ ಶುರು ಆದಾಗಿನಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಎಸ್ಪೆಷಲಿ ದೇವೇಗೌಡರ ಆಸ್ತಿಯನ್ನು ಹೊರಗಾಕ್ತೀನಿ ತೆಗಿತೀನಿ ಹಾಗೆಲ್ಲ ಮಾತನಾಡ್ತಿದ್ದಾರೆ. ಅದೇನಾದರೂ ಮಾಡಿದರೆ ಯಾವುದೋ ಅವ್ರದ್ದು ಒಂದು ಬೆಟ್ಟ, ನಮ್ಮದು ಯಾವುದೋ ಒಂದು ಸಣ್ಣ ಕಲ್ಲು, ಆ ಥರ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಯಾವತ್ತೂ ಸಕಾರಾತ್ಮಕವಾದ ಸಮರ್ಥನೆಯನ್ನು ಕೊಡಬೇಕು. ಈಗ ನಾವು ಅವರು ಅದು ಮಾಡಿಲ್ವಾ, ಆ ಸರ್ಕಾರ ಇದು ಮಾಡಿಲ್ವಾ, ಅದಕ್ಕೋಸ್ಕರ ಅವ್ರನ್ನ ಅಧಿಕಾರದಿಂದ ಇಳಿಸಿದಾರಲ್ಲ. ಸೊ ಈಗ ನೀವು ಆ ಥರ ನಕಾರಾತ್ಮಕವಾದಂಥ ಇದು ಉದಾಹರಣೆ ತಗೋಬಾರ್ದು, ಯಾವ ಸಕಾರಾತ್ಮಕವಾದಂಥ ಉದಾಹರಣೆ ತಗೋಬೇಕು. ಮತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಉತ್ತಮವಾದಂಥ ಆದರ್ಶವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದರೆ ಇದು ಈಗಾಗಲೇ ಗವರ್ನರ್ ಅಂಗಳದಲ್ಲಿದೆ, ರಾಜ್ಯಪಾಲರ ಅಂಗಳದಲ್ಲಿದೆ. ಸೊ ಬಹುಶಃ ಕಾನೂನಾತ್ಮಕವಾದ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಕೆಲವರು ಸಾರ್ವಜನಿಕರ ಪ್ರತಿನಿಧಿಯಾಗಿ ಕೆಲವರು ಅದನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಯಾವಾಗಲೂ ಅಷ್ಟೇ ಈ ಹಿಂದೆ ಏನಾಗಿದೆ ಅದನ್ನು ತೆಗೆದುಕೊಂಡು ಸಮರ್ಥನೆ ಮಾಡ್ತಕ್ಕಂಥ ಸಂಸ್ಕೃತಿ ಹೋಗ್ಬೇಕು ನಮ್ಮ ದೇಶದಲ್ಲಿ. ಈಗ ಅಧಿಕಾರದಲ್ಲಿರೋರು ಯಾರು? ಅಧಿಕಾರದಲ್ಲಿರೋರು ಅವರು. ಸೊ ಅವ್ರ ಮೇಲೆ ಜವಾಬ್ದಾರಿ ಸಂಪೂರ್ಣ 100ಕ್ಕೆ 100ರಷ್ಟಿರುತ್ತೆ. ಸೊ ಅದಕ್ಕೋಸ್ಕರ ಹಿಂದೆ ಅದಾಗಿತ್ತು, 20 ವರ್ಷದಿಂದ ಅದಾಗಿತ್ತು, 30 ವರ್ಷದಿಂದ ಇದಾಗಿತ್ತು, ಅದನ್ನು ಕೆದಕ್ತೀವಿ, ಅದು ನಿಜವಾದ ಸಮರ್ಥನೆ ಅಲ್ಲ. ಯಾವಾಗಲೂ ಪಾಸ್ ಆಗಬೇಕಾದ್ರೆ ನೆಗೆಟಿವ್ ಮಾರ್ಕ್ಸಲ್ಲಿ ಪಾಸ್ ಆಗಬಾರ್ದು, ಪಾಸಿಟಿವ್ ಮಾರ್ಕ್ಸಲ್ಲಿ ಪಾಸ್ ಆಗಬೇಕು. ಸರ್ ಇನ್ನೊಂದು, ಈ ಪಾದಯಾತ್ರೆ ಆರಂಭದಲ್ಲಿ ನಾವು ಗಮನಿಸಿದ ಹಾಗೆ ಇದು ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆ, ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ನಾವು ಜಾಥಾ ನಡೆಸ್ತಾ ಇದ್ದೀವಿ ಅಂತ ಹೇಳಿದರು. ಆದರೆ ಈಗ ನೋಡ್ತಾ ಇದ್ರೆ ಈಗಿನ ಪರಿಸ್ಥಿತಿ ಇದು ಡಿ ಕೆ ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅನ್ನುವಂತಾಗಿದೆ. ಇಲ್ಲ, ಅದು ಆ ರೀತಿ. ಯಾಕೆಂದರೆ ಅವರು ಕಾಂಗ್ರೆಸ್ ವಕ್ತಾರರಾಗಿ, ಕಾಂಗ್ರೆಸ್ ಪ್ರತಿನಿಧಿಯಾಗಿ, ಅವರು ಉಪಮುಖ್ಯಮಂತ್ರಿಯಾಗಿ ಸರ್ಕಾರದ ಪರವಾಗಿ ಮಾತಾಡ್ತಿದ್ದಾರೆ. ಅವರು ಇಲ್ಲಿ ಮುಖ್ಯಮಂತ್ರಿ ಪರವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಅದರಿಂದ ಇದು ಕೇವಲ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇರ ಹೋರಾಟ ಅಲ್ಲ, ಪ್ರತಿಷ್ಠೆ ಅಲ್ಲ. ಗುರಿ ಇರೋದು ಸರ್ಕಾರ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅದರ ಜವಾಬ್ದಾರಿ ಹೊರತಕ್ಕಂಥದ್ದು ಹಿರಿಯ ನಾಯಕರ ಮೇಲೆ ಮತ್ತು ಇವತ್ತು ಸರ್ಕಾರದ ಇದು ಮುಖ್ಯ ಯಾರಿದ್ದಾರೆ ಅವ್ರ ಮೇಲೆ ಅದು ಇರುತ್ತೆ. ಅದರಿಂದ ಯಾವಾಗಲೂ ಅಷ್ಟೇ ಅಧಿಕಾರ ಬರುತ್ತೆ ಹೋಗುತ್ತೆ, ಒಂದು ಸಕಾರಾತ್ಮಕವಾದಂಥ ಆದರ್ಶವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಏಕೆಂದರೆ ಇದು ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಇಲ್ಲ, ಇದು ಡಿ ಕೆ ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿಯವರ ನೇರ ಹಣಾಹಣಿ ಅಂತ ಬಿಂಬಿಸ್ತಾ ಇರೋದು ಅದು ಸರಿ ಇಲ್ಲ. ಯಾಕೆಂದರೆ ಅವರು ಸರ್ಕಾರದ ಡಿ ಕೆ ಶಿವಕುಮಾರ್ ಆಗಿ ಮಾತಾಡ್ತಾ ಇಲ್ಲ, ಅವರು ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದಾರೆ. ಸೊ ಅದರಿಂದ ಇದು ಎಲ್ಲ ಗಂಭೀರವಾದಂಥ ವಿಚಾರ. ಸೊ ಯಾಕೆಂದರೆ ಈ ಪಾದಯಾತ್ರೆ ಸಂಪೂರ್ಣ ಯಶಸ್ವಿಯಾಗಿದೆ, ಜನ ಅವರೇ ಉತ್ಸುಕರಾಗಿದ್ದಾರೆ ಮತ್ತು ಜನಸಾಮಾನ್ಯರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಯಾಕೆಂದರೆ ಇದು ಒಂದು ತಾತ್ವಿಕ ಅಂತ್ಯ ಮುಟ್ಟುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಡಾಕ್ಟರ್ ಮಂಜುನಾಥ್ ಸಂಸದರ ಮಾತು. ಇದು ಡಿ ಕೆ ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅವರು ನಡೀತಾ ಇರುವಂತಹ ಫೈಟ್ ಅಲ್ಲ, ಇದು ಸರ್ಕಾರದ ವಿರುದ್ಧ ನಾವು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.